ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ. ಭಾರತ ಜಾಗತಿಕ ಮಾರುಕಟ್ಟೆಯಿಂದ ಜಾಗತಿಕ ತಯಾರಿಕಾ ಕ್ಷೇತ್ರವಾಗಿ ಬದಲಾಗೋ ಕಡೆ ಹೆಜ್ಜೆ ಹಾಕ್ತಾ ಇದೆ. ಇಲ್ಲಿನ ಆರ್ಥಿಕ ಅಭಿವೃದ್ಧಿ ಜಗತ್ತಿನ ಮುಂದುವರಿದ ದೇಶಗಳು ಕೂಡ ಭಾರತಕ್ಕೆ ಬಂದು ತಮ್ಮ ಹೂಡಿಕೆಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಇತ್ತೀಚೆಗಷ್ಟೇ ಜರ್ಮನಿ ಹಾಗೂ ಸ್ಪೇನ್ನ ಆಡಳಿತ ಮುಖ್ಯಸ್ಥರು ಭಾರತಕ್ಕೆ ಭೇಟಿ ಕೊಟ್ಟರು. ಭಾರತದ ಜೊತೆಗಿನ ವ್ಯಾಪಾರ ಸಂಬಂಧಗಳನ್ನು ಉತ್ತಮಪಡಿಸಿಕೊಳ್ಳುವ ನಿಟ್ಟಲ್ಲಿ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಕೂಡ ಬಿತ್ತು. ಈಗ ಸ್ವಿಟ್ಜರ್ಲ್ಯಾಂಡ್ ಭಾರತದಲ್ಲಿ $100 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಮೂಲಕ ಭಾರತದ ಜೊತೆಗಿನ ವ್ಯಾಪಾರ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳೋದಷ್ಟೇ ಅಲ್ಲ, ಭಾರತದಲ್ಲಿ ಸಿಗ್ತಿರೋ ಅವಕಾಶಗಳನ್ನು ಬಳಸ್ಕೊಳ್ಳೋದಕ್ಕೆ ಸ್ವಿಸ್ನ ಕಂಪನಿಗಳು ನಿರ್ಧಾರ ಮಾಡಿವೆ. ಹಾಗಾದ್ರೆ ಇಷ್ಟೊಂದು ಪ್ರಮಾಣದ ಹಣ ಯಾವ್ಯಾವ ವಲಯದಲ್ಲಿ ಹೂಡಿಕೆ ಆಗುತ್ತೆ? ಈಗಾಗಲೇ ಭಾರತದಲ್ಲಿ ಕೆಲಸ ಮಾಡ್ತಾ ಇರೋ ಸ್ವಿಸ್ ಕಂಪನಿಗಳು ಎಷ್ಟು? ಯುರೋಪ್ನ ದೇಶಗಳು ಭಾರತವನ್ನು ನೋಡ್ತಾ ಇರೋ ದೃಷ್ಟಿ ಬದಲಾಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ನಿಮಗೆ ನೆನಪಿರಬೇಕು, ಇತ್ತೀಚೆಗೆ ಪಕ್ಕದ ಪಾಕಿಸ್ತಾನ ಕೇವಲ $3 ಬಿಲಿಯನ್ ಸಾಲಕ್ಕಾಗಿ IMFನ ಮುಂದೆ ಅಂಗಲಾಚ್ತಾ ಇತ್ತು. ಈಗಲೂ ಕೂಡ ಅವರು ಚೈನಾನ ಸಾಲ ಕೇಳ್ತಾ ಇದ್ದಾರೆ. ಇನ್ನು ಅರಬರು ಪಾಕಿಸ್ತಾನದಲ್ಲಿ $2 ಬಿಲಿಯನ್ ಹೂಡಿಕೆ ಮಾಡೋದಕ್ಕೆ ಅಲ್ಲಿನ 10,000 ಹೆಕ್ಟೇರ್ನಷ್ಟು ಜಮೀನನ್ನು ಕೇಳ್ತಾ ಇದ್ದಾರೆ. ಇನ್ನು ಶ್ರೀಲಂಕಾ ಕೂಡ ಕಳೆದ ವರ್ಷ ಕೇವಲ $2-3 ಬಿಲಿಯನ್ ಹಣಕ್ಕಾಗಿ ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ಅಂಗಲಾಚುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅವತ್ತು ಶ್ರೀಲಂಕಾಗೆ ಭಾರತನೇ ಸಹಾಯ ಕೂಡ ಮಾಡ್ತು. ಹೀಗಿರುವಾಗ ಭಾರತಕ್ಕೆ $106 ಬಿಲಿಯನ್ ಹೂಡಿಕೆ ಸರಾಗವಾಗಿ ಹರಿದು ಬರ್ತಾ ಇದೆ. ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಯುರೋಪ್ನ ದೇಶಗಳು ಮುಂದಾಗ್ತಾ ಇವೆ. ಇದು ಜಾಗತಿಕ ಆರ್ಥಿಕ ಬೆಳವಣಿಗೆಯಲ್ಲಿ ಭಾರತದ ಶಕ್ತಿ ಹೆಚ್ಚಾಗ್ತಾ ಇರೋದರ ಸೂಚನೆ ಅಲ್ಲದೆ ಮತ್ತಿನ್ನೇನೂ ಅಲ್ಲ. ಫ್ರಾನ್ಸ್, ಜರ್ಮನಿ, ಸ್ಪೇನ್ ಮುಂತಾದ ದೇಶಗಳ ನಂತರ ಈಗ ಯುರೋಪಿನ ಮತ್ತೊಂದು ದೇಶ ಸ್ವಿಟ್ಜರ್ಲ್ಯಾಂಡ್ ಭಾರತದ ಕಡೆಗೆ ನೋಡ್ತಾ ಇದೆ. ಯುರೋಪಿನ ಅತ್ಯಂತ ಬಲಿಷ್ಠ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದ ಶ್ರೀಮಂತ ದೇಶಗಳ ಪೈಕಿ ಒಂದು ಅನ್ನಿಸಿಕೊಳ್ಳುವ ಸ್ವಿಟ್ಜರ್ಲ್ಯಾಂಡ್ ಭಾರತದಲ್ಲಿ ಹೂಡಿಕೆ ಮಾಡಬಯಸ್ತಾ ಇದೆ. ಗೆಳೆಯರೆ, ಕಳೆದ ಮಾರ್ಚಲ್ಲಿ ಭಾರತ ಮತ್ತು ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ನಡುವೆ ಒಂದು ಒಪ್ಪಂದ ಆಯಿತು. ಅದನ್ನು ಟ್ರೇಡ್ ಆ್ಯಂಡ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಕರೀತಾರೆ. ಇದು ಯುರೋಪಿಯನ್ ಯೂನಿಯನ್ ಜೊತೆ ಆದ ಒಪ್ಪಂದ ಅಲ್ಲ, ಬದಲಿಗೆ ಅಲ್ಲಿನ ಫ್ರೀ ಟ್ರೇಡ್ ಅಸೋಸಿಯೇಷನ್ ಜೊತೆಗೆ ಭಾರತ ಮಾಡಿಕೊಂಡ ಒಪ್ಪಂದ. ಈ ಫ್ರೀ ಟ್ರೇಡ್ ಅಸೋಸಿಯೇಷನ್ನಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇದೆ, ನಾರ್ವೆ ಇದೆ, ಐಸ್ಲ್ಯಾಂಡ್ ಹಾಗೂ ಲಿಟನ್ಸ್ಟೈನ್ಗಳಿವೆ. ಈ ಒಪ್ಪಂದದ ಹಿನ್ನೆಲೆಯಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮತ್ತು ಭಾರತದ ನಡುವೆ ವ್ಯಾಪಾರ ಸಂಬಂಧಗಳನ್ನು ಇನ್ನಷ್ಟು ಹೆಚ್ಚು ಮಾಡ್ಕೋಬೇಕು ಅಂತ ಸ್ವಿಸ್ ಬಯಸ್ತಾ ಇದೆ. ಹೀಗಾಗಿ ಈಗಾಗಲೇ ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸ್ವಿಸ್ ಮೂಲದ ABB ಕಂಪನಿ ತನ್ನ ವ್ಯಾಪ್ತಿಯನ್ನು ಮತ್ತಷ್ಟು ಇಲ್ಲಿ ವಿಸ್ತರಿಸಿಕೊಳ್ಳುವುದಾಗಿ ಹೇಳಿದೆ. ABB ಸದ್ಯಕ್ಕೆ ಭಾರತದಲ್ಲಿ ಸುಮಾರು 6,000 ನೌಕರರನ್ನು ಹೊಂದಿದ್ದು, ಅದು ತಮ್ಮ ನೌಕರರ ಸಂಖ್ಯೆಯನ್ನು ಮುಂದಿನ ವರ್ಷಗಳಲ್ಲಿ 10,000ಕ್ಕೆ ಏರಿಕೆ ಮಾಡಿಕೊಳ್ಳುವುದಾಗಿ ಹೇಳಿದೆ. ಸದ್ಯಕ್ಕೆ ಈ ಸಂಸ್ಥೆಯ ಹೂಡಿಕೆಗಳು ಹಾಗೂ ಉತ್ಪಾದನೆಯಲ್ಲಿ ಭಾರತ 5ನೇ ಸ್ಥಾನದಲ್ಲಿದೆ. ಮುಂದಿನ ವರ್ಷಗಳಲ್ಲಿ ಭಾರತ 3ನೇ ಸ್ಥಾನವನ್ನು ತಲುಪಲಿದೆ ಅಂತ ABB ಹೇಳಿಕೊಂಡಿದೆ. ಇದರ ಜೊತೆಗೆ ಸ್ವಿಸ್ ಮೂಲದ ಮತ್ತೊಂದು ಸಂಸ್ಥೆ ಕಹೆನ್ ನೆಗಲ್ ಕೂಡ ಭಾರತದಲ್ಲಿನ ಹೂಡಿಕೆಗಳನ್ನು ಹೆಚ್ಚು ಮಾಡಿಕೊಳ್ಳೋ ಬಗ್ಗೆ ಮಾತಾಡ್ತಾ ಇದೆ. ಇದು ಕೂಡ ತನ್ನ ನೌಕರರ ಸಂಖ್ಯೆಯನ್ನು ದುಪ್ಪಟ್ಟು ಮಾಡಿಕೊಳ್ಳೋ ಬಗ್ಗೆ ತನ್ನ ಕಚೇರಿಗಳನ್ನು ಚೆನ್ನೈ, ಗುರುಗ್ರಾಮ ಹಾಗೂ ಕೋಲ್ಕತಾಗಳಿಗೆ ಕೂಡ ವಿಸ್ತರಿಸುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಇಲ್ಲಿ ಯಾವುದೇ ಸಂಸ್ಥೆ ತನ್ನ ನೌಕರರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳೋದು, ತಯಾರಿಕಾ ಘಟಕಗಳನ್ನು ವಿಸ್ತರಿಸಿಕೊಳ್ಳೋದು, ಹೆಚ್ಚು ಕಚೇರಿಗಳನ್ನು ತೆರೆಯೋದು ಅಂದರೆ ಅವರು ಭಾರತದಲ್ಲಿ ಮಾರುಕಟ್ಟೆಯನ್ನು ವಿಸ್ತರಿಸಿಕೊಳ್ತಾ ಇದ್ದಾರೆ ಮತ್ತು ಹೂಡಿಕೆಗಳನ್ನು, ಉತ್ಪಾದನೆಯನ್ನು ಹೆಚ್ಚು ಲಾಭ ಗಳಿಸುವ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ ಅಂತ ಅರ್ಥ. ಇದು ಭಾರತದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷ ಉದ್ಯೋಗಾವಕಾಶಗಳನ್ನು ಹೆಚ್ಚು ಮಾಡೋದಷ್ಟೇ ಅಲ್ಲ, ಉತ್ಪಾದನೆ ಮತ್ತು ರಫ್ತನ್ನು ಕೂಡ ಹೆಚ್ಚು ಮಾಡುತ್ತೆ, ದೇಶಕ್ಕೆ ಕೂಡ ಒಂದಷ್ಟು ಆದಾಯವನ್ನು ತಂದುಕೊಡುತ್ತೆ. ಸದ್ಯಕ್ಕೆ ಭಾರತದಲ್ಲಿ ಸ್ವಿಸ್ ಮೂಲದ ಸುಮಾರು 350 ಕಂಪನಿಗಳು ಕಾರ್ಯನಿರ್ವಹಿಸ್ತಾ ಇವೆ. ಮುಂದಿನ ದಿನಗಳಲ್ಲಿ ಇವುಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಲಿದ್ದು, ಸ್ವಿಸ್ನ ಜೊತೆಗೆ ಲಿಟನ್ಸ್ಟೈನ್, ನಾರ್ವೆ ಹಾಗೂ ಐಸ್ಲ್ಯಾಂಡ್ನ ಸಾಕಷ್ಟು ಕಂಪನಿಗಳು ಕೂಡ ಭಾರತದಲ್ಲಿ ತಲೆ ಎತ್ತುವ ಸಾಧ್ಯತೆ ಇದೆ. ಇದು ಭಾರತದ ಆರ್ಥಿಕತೆಗೆ ಹೆಚ್ಚಿನ ಶಕ್ತಿಯನ್ನು ಕೂಡ ಕೊಡುತ್ತೆ. ಇನ್ನು ಯುರೋಪ್ನ ದೇಶಗಳು ಭಾರತದ ಕಡೆ ಮುಖ ಮಾಡ್ತಾ ಇರೋದಕ್ಕೆ ಕಾರಣಗಳೇನು ಅನ್ನೋದನ್ನು ನೋಡೋದಾದರೆ, ಮೊದಲನೆಯದಾಗಿ ನಮ್ಮ ಕಣ್ಣಿಗೆ ಬೀಳೋದು ನಮ್ಮಲ್ಲಿನ ಜನಸಂಖ್ಯೆ. ಗೆಳೆಯರೆ, ಭಾರತದ ಜನಸಂಖ್ಯೆ 140 ಕೋಟಿಯನ್ನು ದಾಟಿದೆ. ಈ ಹಿಂದೆ ಇಷ್ಟೊಂದು ಜನಸಂಖ್ಯೆ ಇದ್ದರೆ ಆ ದೇಶ ಉದ್ಧಾರ ಆಗೋದಾದರೂ ಹೇಗ್ರಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಈಗ ಜನಸಂಖ್ಯೆನೇ ಭಾರತಕ್ಕೆ ವರ ಆಗ್ತಾ ಇದೆ. ಜೊತೆಗೆ ಭಾರತದಲ್ಲಿ ಮಧ್ಯಮ ವರ್ಗದ ಜನರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮಧ್ಯಮ ವರ್ಗ ಅಂದರೆ ಖರೀದಿದಾರ ವರ್ಗ. ಯಾವುದೇ ದೇಶದ ಮಾರುಕಟ್ಟೆ ಆಧಾರ ಪಡೋದು ಇದೇ ಮಧ್ಯಮ ವರ್ಗದ ಜನರ ಕೊಳ್ಳುವ ಶಕ್ತಿಯ ಮೇಲೆ. ಅದು ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಅಂದರೆ ನಮ್ಮಲ್ಲಿ ಕೊಳ್ಳುಬಾಕತನವನ್ನು ಹೆಚ್ಚು ಮಾಡ್ತಾ ಇದ್ದಾರೆ.
ಹಾಗೆ ಭಾರತ ಜಗತ್ತಲ್ಲಿ ಅತಿ ಹೆಚ್ಚು ವರ್ಕ್ ಫೋರ್ಸ್ ಅನ್ನು ಹೊಂದಿರುವ ದೇಶಗಳ ಪೈಕಿ ಕೂಡ ಅಗ್ರ ಪಂಕ್ತಿಯಲ್ಲಿ ನಿಲ್ತಾ ಇದೆ. ಅಂದರೆ ಕೆಲಸ ಮಾಡೋದಕ್ಕೆ ಜನ ಸಿಗ್ತಾರೆ, ತಯಾರಾದ ವಸ್ತುಗಳಿಗೆ ಮಾರುಕಟ್ಟೆ ಕೂಡ ಇದೆ. 40 ವರ್ಷಗಳ ಹಿಂದೆ ಚೈನಾದಲ್ಲಿ ಏನೆಲ್ಲ ಇತ್ತು ಅದು ಈಗೀಗ ಭಾರತದಲ್ಲಿ ಶುರುವಾಗ್ತಾ ಇದೆ. ಇದರ ಜೊತೆಗೆ ಸ್ವಲ್ಪ ಸ್ಕಿಲ್ಲನ್ನು ಹೆಚ್ಚು ಮಾಡುವ ಮತ್ತು ಇನ್ಫ್ರಾಸ್ಟ್ರಕ್ಚರನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಕೆಲಸವನ್ನು ಭಾರತ ಮಾಡ್ಕೋಬೇಕು. ಆ ಕಡೆಗೆ ಕೂಡ ಭಾರತ ಗಮನವನ್ನು ಹರಿಸ್ತಾ ಇದೆ. ಹೀಗಾಗಿ ವಿದೇಶಿ ಹೂಡಿಕೆದಾರರ ಕಣ್ಣು ಭಾರತದ ಮೇಲೆ ಬೀಳ್ತಾ ಇದೆ. ಹಾಗೆ ಭಾರತ ಇವತ್ತು ಜಗತ್ತಲ್ಲಿ ಅತಿ ವೇಗವಾಗಿ ಬೆಳೀತಿರೋ ಆರ್ಥಿಕತೆಯನ್ನು ಹೊಂದಿದ ದೇಶ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನ ವರದಿಯಂತೆ ಈ ವರ್ಷ ಭಾರತದ ಆರ್ಥಿಕ ಅಭಿವೃದ್ಧಿಯ ದರ 7% ಮುಂದಿನ ವರ್ಷ ಅಂದರೆ 2026ರಲ್ಲಿ ಕೂಡ ಭಾರತದ ಅಂದಾಜು ಆರ್ಥಿಕ ಅಭಿವೃದ್ಧಿ 6.5% ಅಂತ ಹೇಳ್ತಾ ಇದ್ದಾರೆ. 6.5%, 7% ಅನ್ನೋದು ದೊಡ್ಡ ಅಭಿವೃದ್ಧಿ ಸೂಚ್ಯಂಕಗಳ ಅಂತ ನಿಮಗೆ ಅನ್ನಿಸ್ಬೋದು. ಗೆಳೆಯರೆ, ಯಾವುದು ಹೆಚ್ಚು ಯಾವುದು ಕಡಿಮೆ ಅನ್ನೋದು ಅರ್ಥ ಆಗೋದು ಬೇರೆಯವರ ಜೊತೆ ಹೋಲಿಕೆ ಮಾಡಿಕೊಂಡು ನೋಡಿದಾಗ ಮಾತ್ರ. ಈಗ ನಮ್ಮ ಪಕ್ಕದ ಚೈನಾ ಇದೆ ನೋಡಿ, ಅದರ ಅಭಿವೃದ್ಧಿಯ ದರ ಈ ವರ್ಷ ಅಂದರೆ 2025ರಲ್ಲಿ 4.5% ಅಂತ ಅಂದಾಜು ಮಾಡಲಾಗಿದೆ. ಹಾಗೆ ಮುಂದಿನ ವರ್ಷ 4% ಅಭಿವೃದ್ಧಿ ದರವನ್ನು ಚೈನಾ ಹೊಂದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಡೀ ಜಗತ್ತಿನ ಆರ್ಥಿಕ ಬೆಳವಣಿಗೆಯನ್ನು ನಾವು ನೋಡಿದರೆ ಅದು 3.25% ಹೀಗಾಗಿ ಚೈನಾದ ಜೊತೆಗೋ ಜಗತ್ತಿನ ಜೊತೆಗೋ ಹೋಲಿಕೆ ಮಾಡಿಕೊಂಡ್ರೆ ಭಾರತದ ಆರ್ಥಿಕ ಅಭಿವೃದ್ಧಿಯ ವೇಗ ಹೆಚ್ಚಿನ ಮಟ್ಟದಲ್ಲೇ ಕಾಣ್ತಾ ಇದೆ. ಹೀಗಾಗಿ ಇಲ್ಲಿ ಹೂಡಿಕೆ ಮಾಡಿದರೆ ಹಾಕಿದ ಹಣಕ್ಕೆ ಮೋಸ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಜಗತ್ತು ಭಾರತದ ಮಾರುಕಟ್ಟೆಯ ಕಡೆಗೆ ಗಮನ ಹರಿಸ್ತಾ ಇದೆ. ಹಣ ಹೂಡಿಕೆ ಮಾಡೋರು ವ್ಯಾಪಾರಿಗಳು. ಅವರು ಎಲ್ಲಿ ಹೂಡಿದರೆ ತಮ್ಮ ಹಣ ಬೆಳೆಯುತ್ತೆ, ಎಲ್ಲಿ ಹೂಡಿಕೆ ಮಾಡಿದರೆ ಹಾಕಿದ ಹಣಕ್ಕೆ ಮೋಸ ಆಗೋದಿಲ್ಲ ಅಂತ ಅನಿಸುತ್ತೋ ಅಲ್ಲೇ ಹೂಡಿಕೆ ಮಾಡಬಯಸ್ತಾರೆ. ಹೀಗಾಗಿ ಭಾರತ ಯುರೋಪಿನ ಹೂಡಿಕೆದಾರರ ನೆಚ್ಚಿನ ಸ್ಥಳವಾಗ್ತಾ ಇದೆ. ಇನ್ನು ಪಶ್ಚಿಮದ ಜಗತ್ತು ನಾನಾ ಕಾರಣಗಳಿಂದ ಇತ್ತೀಚೆಗೆ ಚೈನಾದ ಮೇಲಿನ ನಂಬಿಕೆಯನ್ನು ಕಳ್ಕೊಳ್ತಾ ಇದೆ. ಇಷ್ಟು ದಿನ ಚೈನಾಗೆ ಪರ್ಯಾಯ ಅಂತ ಬೇರೆ ಯಾವುದೂ ಅವರ ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಭಾರತ ಯುರೋಪಿನ ಕಡೆಗೆ ಹೆಚ್ಚು ಆಸಕ್ತಿ ಹಾಗೂ ಗಮನವನ್ನು ಕೊಡೋದಕ್ಕೂ ಹೋಗಿರಲಿಲ್ಲ. ಈಗ ಅವರಿಗೂ ಭಾರತ ಬೇಕಾಗ್ತಾ ಇದೆ. ಭಾರತ ಕೂಡ ಹೂಡಿಕೆದಾರರ ಕಡೆ ತುಂಬ ಸ್ನೇಹದಿಂದ ನೋಡ್ತಾ ಇದೆ. ಹೀಗಾಗಿ ಎರಡು ಮ್ಯಾಚ್ ಆಗ್ತಾ ಹೋಗ್ತಾ ಇವೆ. ಇನ್ನು ಚೈನಾ ಸ್ಯಾಚುರೇಷನ್ ಮಟ್ಟವನ್ನು ಮುಟ್ಟಿದೆ. ಜೊತೆಗೆ ಅಮೆರಿಕಾದಲ್ಲಿ ನಡೆಯಲಿರುವ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯಾರು ಆರಿಸಿ ಬರ್ತಾರೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಅಮೆರಿಕ ಹಾಗೂ ಚೈನಾ ನಡುವೆ ಯಾವ ಮಟ್ಟದ ವ್ಯಾಪಾರ ಸಮರ ಇರುತ್ತೆ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಅಕಸ್ಮಾತ್ ಟ್ರಂಪ್ ಆರಿಸಿ ಬಂದರೆ ಮತ್ತೊಂದು ಸುತ್ತಿನ ಟ್ರೇಡ್ ವಾರ್ ಆಗೋದು ಗ್ಯಾರಂಟಿ. ಹೀಗಾಗಿ ಹೂಡಿಕೆದಾರ ದೇಶಗಳು ಸುರಕ್ಷಿತ ಹೂಡಿಕೆಗಳತ್ತ ಗಮನ ಹರಿಸ್ತಾ ಇದ್ದಾರೆ. ಇದು ಕೂಡ ಭಾರತದ ಕಡೆಗೆ ಹೂಡಿಕೆಗಳು ಹರಿದು ಬರೋದಕ್ಕೊಂದು ಕಾರಣ. ಸದ್ಯಕ್ಕೆ ಭಾರತದಲ್ಲಿ ಒಟ್ಟು 350ಕ್ಕೂ ಹೆಚ್ಚು ಸ್ವಿಟ್ಜರ್ಲ್ಯಾಂಡ್ ಮೂಲದ ಕಂಪನಿಗಳು ಕೆಲಸ ಮಾಡ್ತಾ ಇವೆ. ನೆಸ್ಲೆ, ABB, ನವರ್ಟೀಸ್ ಹೀಗೆ ಸಾಕಷ್ಟು ಕಂಪನಿಗಳು ಭಾರತದಲ್ಲಿವೆ. ಅವೆಲ್ಲವೂ ಕೂಡ ತಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ಹೆಚ್ಚು ಮಾಡಿಕೊಳ್ಳೋ ಕಡೆಗೆ ಗಮನ ಹರಿಸ್ತಾ ಇವೆ. ಏನೋ ಒಂದು ಕಾಲಕ್ಕೆ ನಮ್ಮ ಕಳ್ಳದುಡ್ಡೆಲ್ಲ ಸ್ವಿಸ್ ಬ್ಯಾಂಕ್ಗಳ ಪಾಲಾಗ್ತಾ ಇದೆ ಅಂತ ನಾವು ಅಲವತ್ಕೊಳ್ತಾ ಇದ್ವಿ. ಈ ಸ್ವಿಸ್ ಅನ್ನೋದಿದೆ ನೋಡಿ, ಇದು ಜಗತ್ತಿನ ಎಲ್ಲ ಕಳ್ಳರ ದುಡ್ಡನ್ನು ತನ್ನ ದೇಶದ ಬ್ಯಾಂಕ್ಗಳಲ್ಲಿ ಸೇಫ್ ಆಗಿಟ್ಕೊಂಡ್ರೂ ಕೂಡ ತಾನು ಮಾತ್ರ ಪ್ರಾಮಾಣಿಕ ಜನರನ್ನು ಹೊಂದಿರುವ ದೇಶ. ಈಗ ಅದೇ ಸ್ವಿಟ್ಜರ್ಲ್ಯಾಂಡಿನ ಹಣ ಭಾರತದತ್ತ ಹೂಡಿಕೆಯ ರೂಪದಲ್ಲಿ ಹರಿದು ಬರ್ತಾ ಇರೋದು ನಿಜಕ್ಕೂ ಖುಷಿ ಪಡಬೇಕಾದ ವಿಷಯ. ಭಾರತದಲ್ಲಿ ಹೂಡಿಕೆಗಳು ಮತ್ತಷ್ಟು ಹೆಚ್ಚಾಗಲಿ, ಭಾರತದ ಯುವ ಶಕ್ತಿಗೆ ಕೈ ತುಂಬ ಕೆಲಸ ಸಿಗಲಿ, ಅವರ ದುಡಿಮೆ ಮತ್ತು ದೇಶದ ಆದಾಯ ಎರಡೂ ಕೂಡ ಹೆಚ್ಚಾಗ್ತಲೇ ಹೋಗಲಿ ಅಲ್ವಾ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.